ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿವ್ಯೂ ಸ್ಪಾಟ್ ನ್ಯೂಸ್. ನಾನು ಶಿವರಾಜ್ ಎಂಕೆ. ವೀಕ್ಷಕರೇ, ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ಸ್ಥಿತಿ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಸ್ವತಃ ಭಾರತ ಸರ್ಕಾರವೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಇಷ್ಟೊಂದು ಪರದಾಟಕ್ಕೆ ಬೀಳುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಹಾಗಾದ್ರೆ ಏನ್ ಈ ಸಮಸ್ಯೆ ಅಂತೀರಾ? ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಭಾರತದಲ್ಲಿ ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ಪ್ರಮುಖ ಎರಡು ವಿಚಾರಗಳು ಯಾವುವು ಅಂತಂದು ಹೇಳಿದ್ರೆ, ಒಂದು ಕಾಕ್ರೋಚ್ ಜನತಾ ಪಾರ್ಟಿ, ಇನ್ನೊಂದು ಗೋ ಹತ್ಯೆ ವಿಚಾರ. ಹೌದು, ಈಗ ಗೋ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರಕ್ಕೆ ಒಂದಷ್ಟು ಸವಾಲುಗಳು ಸೃಷ್ಟಿಯಾಗಿವೆ. ನೇರವಾಗಿ ಸುದ್ದಿ ಬಂದ್ಬಿಡ್ತೀನಿ. ಭಾರತದಲ್ಲಿ ಪ್ರಮುಖವಾಗಿ ಗೋ ಹತ್ಯೆ ವಿಚಾರದಲ್ಲಿ ಸದ್ದನ್ನ ಮಾಡ್ತಿರುವಂತಹ ಸ್ಟೇಟ್ ಯಾವುದು ಅಂತಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ಏನಾಗ್ತಿದೆ ಪ್ರಸ್ತುತ ಪಶ್ಚಿಮ ಬಂಗಾಳದಲ್ಲಿ ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದಂತಹ ಸುವೇಂದು ಅಧಿಕಾರಿ ಅವರು ಈಗ ಒಂದಷ್ಟು ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಮುಂದಾಗ್ತಾರೆ. ಏನ್ ಕಾನೂನು ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳ ಪ್ರಾಣಿ ಹತ್ಯೆ ನಿಷೇಧ ಕಾಯ್ದೆ 1950. ಈ ಒಂದು ಕಾಯ್ದೆಯನ್ನ ತುಂಬಾ ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಹೊರಟಿದೆ. ಇದು ಒಂದು ಕಡೆ ಮುಸ್ಲಿಮರನ್ನು ಕೆಣಕಿದೆ, ಜೊತೆಗೆ ಅಲ್ಲಿ ಹಸುಗಳನ್ನ ಸಾಕಣೆ ಮಾಡಿರುವ ಎಲ್ಲಾ ಸಾರ್ವಜನಿಕರನ್ನು ಕೂಡ ಕೆಣಕಿದೆ. ಯಾಕೆ ಕೆಣಕಿದೆ ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮೆಜಾರಿಟಿ ಆಗಿ ಹಿಂದೂಗಳು ಹಸುಗಳನ್ನ ಸಾಕ್ತಾರೆ, ಲೋನ್ಗಳನ್ನ ಮಾಡಿ ಸಾಕ್ತಾರೆ, ಮತ್ತಿತರ ಅನೇಕ ಮಾರ್ಗಗಳಲ್ಲಿ ಹಣಗಳನ್ನ ತೆಗೆದುಕೊಂಡು ಹಸುಗಳನ್ನ ಸಾಕಿ ಇಂತಹ ಹಬ್ಬಗಳು ಬಂದಾಗ, ಬಕ್ರೀದ್ ಅಂತ ಹಬ್ಬಗಳು ಬಂದಾಗ ಅವುಗಳನ್ನ ಹೆಚ್ಚು ರೇಟಿಗೆ ಮಾರಿ ಆ ಸಾಲಗಳನ್ನ ತೀರಿಸಿಕೊಂಡು ಮನೆಗೆ ಒಂದಿಷ್ಟು ಉಳಿಸ್ಕೊಂಡು ಜೀವನ ಮಾಡುವಂತ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ಬಂದ್ಬಿಟ್ಟಿದೆ. ಆದ್ರೆ ಈಗ ಮುಖ್ಯಮಂತ್ರಿ ಸುವೇಂದು ಅವರು ತಂದಂತಹ ಈ ಕಾನೂನಿನಿಂದಾಗಿ ಸಾರ್ವಜನಿಕರು ಸರ್ಕಾರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಈ ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾಯ್ತು ಅಂತಂದ್ರೆ, ಯಾರು ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಪ್ರಾಣಿ ಹತ್ಯೆಯನ್ನ ಮಾಡ್ತಾರೆ, ಅದು ಗೋವು ಆಗಿರ್ಬೋದು, ಮೇಕೆ ಆಗಿರ್ಬೋದು, ಮತ್ತೊಂದು ಯಾವುದೇ ಪ್ರಾಣಿ ಆಗಿರ್ಬೋದು, ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಯಾರು ಅವುಗಳನ್ನ ಹತ್ಯೆ ಮಾಡ್ತಾರೋ ಅವರುಗಳಿಗೆ ಮತ್ತು ಯಾರು ಅಧಿಕೃತವಾಗಿ ಶಾಪ್ಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಲ್ಲಿ ಗೋಮಾಂಸವನ್ನ ಮತ್ತಿತರ ಪ್ರಾಣಿ ಹತ್ಯೆಯನ್ನ ಮಾಡಿದ್ರೆ ಅಂತವರುಗಳಿಗೆ ಜೈಲು 1,000 ದಂಡವನ್ನ ವಿಧಿಸ್ತಾರೆ. ಈ ಕಾನೂನಿನ ಪ್ರಕಾರ ಆ ನಿಯಮಗಳಿದೆ. ವೀಕ್ಷಕರೇ, ಇನ್ನೊಂದು ಕಡೆ ಭಾರತದ ಪ್ರಮುಖ ಮುಸ್ಲಿಂ ಸಂಘಟನೆಗಳಲ್ಲಿ ಒಂದಾದಂತಹ ಜಮಿಯತ್ ಉಲೇಮಾ ಎ ಹಿಂದ್ ಅನ್ನುವಂತ, ಅಂದ್ರೆ ಅರ್ಷದ್ ಮದನಿ ಅವರ ಬಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರಕಾರ ನಾವು ಈ ಬಾರಿಯ ಬಕ್ರೀದ್ ಹಬ್ಬಕ್ಕೆ ಗೋವುಗಳನ್ನ ಬಲಿ ಕೊಡೋದಿಲ್ಲ, ಜೊತೆಗೆ ಇಷ್ಟೊಂದು ಗೋಮಾತೆಯನ್ನ ಪೂಜಿಸುವವರು ನೀವು ಗೋವನ್ನ ರಾಷ್ಟ್ರದ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ನೇರವಾದ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಗೊತ್ತಿಲ್ಲ ಈ ಚಾಲೆಂಜ್ ಅನ್ನ ಎಷ್ಟರ ಮಟ್ಟಿಗೆ ಭಾರತ ಸರ್ಕಾರ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿ. ಇದರಿಂದಾಗಿ ಅಲ್ಲಿಯ ಸಾರ್ವಜನಿಕರು ಗೋಗಳನ್ನ ಮಾರಾಟ ಮಾಡಲಾಗದೆ ಪರದಾಟಕ್ಕೆ ಬಿದ್ದಿದ್ದಾರೆ. ಅದರಿಂದಾಗಿ ನಮ್ಮ ಜೀವನ ನಡೀತಾ ಇತ್ತು, ಈಗ ಆ ಜೀವನಕ್ಕೆ ಬೆಂಕಿ ಇಟ್ಟಿದ್ದೀರಾ ಅಂತ ಹೇಳಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಸರ್ಕಾರಗಳ ಮುಂದೆ ನಿಂತು ಈಗ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಮಚ್ಚುಗಳನ್ನ ಹಿಡಿದಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದಿಷ್ಟು ಕಡೆ ಕೋಲ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ನಿಯಮಗಳನ್ನ ತೆಗೆದು ಹಾಕಬೇಕು ಅಂತಂದೇಳಿ ವಾದಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಸರ್ಕಾರ ಎಷ್ಟು ಮಟ್ಟಿಗೆ ಇವರ ಮಾತುಗಳನ್ನ ಅಕ್ಸೆಪ್ಟ್ ಮಾಡಿ ನಿಯಮಗಳಲ್ಲಿ ಸಡಲಿಕೆ ಕೊಡುತ್ತೆ ಅಂತ.